TV, forever on fire. ತುಂಗಭದ್ರಾ ನದಿಯ ಕ್ರಸ್ಟ್ 19ನೇ ಕ್ರಸ್ಟ್ ಗೇಟ್ ಮರುಸ್ಥಾಪನೆಗೆ ತಂತ್ರಜ್ಞರು ಹರಸಾಹಸ ಪಡ್ತಾ ಇದ್ದಾರೆ. ಈ ಗೇಟ್ ಅನ್ನು ಮರುಸ್ಥಾಪನೆ ಮಾಡೋದಕ್ಕೆ ಇದೀಗ ಪ್ಲಾನ್ ಎ ಮತ್ತು ಪ್ಲಾನ್ ಬಿ ಎರಡು ಪ್ಲಾನ್ಗಳನ್ನು ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ಪ್ಲಾನ್ ಎ ಏನಾದರೂ ವರ್ಕ್ ಆಗದೇ ಇದ್ದರೆ ಆ ಸಂದರ್ಭದಲ್ಲಿ ಪ್ಲಾನ್ ಬಿ ಕೂಡ ರೆಡಿ ಇದೆ. ಇವತ್ತು ಸಾಯಂಕಾಲದ ಒಳಗಾಗಿ ತಜ್ಞರಿಂದ ಪ್ಲಾನ್ ಎ ಎಕ್ಸಿಕ್ಯೂಟ್ ಆಗುತ್ತೆ. ಅಂದರೆ ಪ್ಲಾನ್ ಎ ಅನ್ನು ಪ್ರಯೋಗ ಮಾಡುವಂತಹ ಕೆಲಸವನ್ನು ತಂತ್ರಜ್ಞರು ಮಾಡಲಿದ್ದಾರೆ. ಇನ್ನು ಪ್ಲಾನ್ ಎ ಸಕ್ಸಸ್ ಆಗಿದ್ದೇ ಆದರೆ ಆಗ ಡ್ಯಾಮ್ನಲ್ಲಿ ಇರುವಂತಹ ನೀರನ್ನು ಖಾಲಿ ಮಾಡುವಂತಹ ಒಂದು ಸ್ಥಿತಿ ಬರೋದಿಲ್ಲ. ಇನ್ನು ಪ್ಲಾನ್ ಎ ಮತ್ತು ಪ್ಲಾನ್ ಬಿ ಜೊತೆಯಲ್ಲಿ ತಜ್ಞರು ಕಾರ್ಯಾಚರಣೆಗೆ ಇಳಿತಾ ಇದ್ದಾರೆ. ಈ ಎರಡು ಪ್ಲಾನ್ಗಳನ್ನು ರೆಡಿ ಮಾಡಿ ಇಟ್ಕೊಂಡು ತಜ್ಞರು ಇದೀಗ ಕಾರ್ಯಾಚರಣೆಗೆ ಇಳಿತಾ ಇದ್ದಾರೆ. ಇನ್ನು ಪ್ಲಾನ್ ಎ ಏನು ಅಂತ ನೋಡಿದ್ದೇ ಆದರೆ ಜಲಾಶಯದಲ್ಲಿ ನೀರು ಖಾಲಿ ಮಾಡದೆ ಹಾಗೇನೇ ಗೇಟನ್ನು ಅಳವಡಿಕೆ ಮಾಡಿಸುವಂಥದ್ದು. ಇನ್ನು ಅದೇ ರೀತಿಯಾಗಿ ಪ್ಲಾನ್ ಬಿ ಏನು ಅಂತ ನೋಡಿದ್ದೇ ಆದರೆ ಜಲಾಶಯದಲ್ಲಿ ನೀರನ್ನು ಖಾಲಿ ಮಾಡಿ ಗೇಟ್ ಅಳವಡಿಕೆ ಮಾಡುವಂಥದ್ದು. ಇನ್ನು ಪ್ಲಾನ್ ಎ ಮತ್ತು ಪ್ಲಾನ್ ಬಿ ಎರಡನ್ನು ರೆಡಿ ಮಾಡಿಕೊಂಡು ಇಟ್ಕೊಂಡಿರುವಂಥ ಅಧಿಕಾರಿಗಳು ಈಗ ಎರಡೂ ಪ್ಲಾನ್ಗಳನ್ನು ತೆಗೆದುಕೊಂಡು ಈಗ ತಯಾರಿಯನ್ನು ಕೂಡ ಮಾಡ್ಕೊಳ್ತಾ ಇದ್ದಾರೆ. ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ. ಪ್ಲಾನ್ ಎ ವರ್ಕ್ ಆಗದೇ ಇದ್ದರೆ ಪ್ಲಾನ್ ಬಿ ಅನ್ನು ಅಧಿಕಾರಿಗಳು ಮಾಡುವಂತಹ ಸಾಧ್ಯತೆ ಇದೆ. ಇವತ್ತು ಪ್ಲಾನ್ ಎ ಎಕ್ಸಿಕ್ಯೂಟ್ ಮಾಡಲಿದ್ದಾರೆ ಎನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ. ಇನ್ನು ಅದೇ ರೀತಿಯಾಗಿ ಪ್ಲಾನ್ ಎ ಹೇಗಿರುತ್ತೆ, ಏನಿದು ಪ್ಲಾನ್ ಎ, ಯಾವ ರೀತಿಯಾಗಿ ಇದಕ್ಕೆಲ್ಲ ತಯಾರಿಯನ್ನು ಮಾಡಿಕೊಳ್ಳಲಾಗಿದೆ ಅಂತ ನೋಡ್ತಾ ಹೋಗೋದಾದರೆ ತುಂಗಭದ್ರಾ ಜಲಾಶಯದಲ್ಲಿ ನೀರನ್ನು ಪೋಲಾಗದಂತೆ ಅಂದರೆ ನೀರನ್ನು ಹೊರಬಿಡದಂತೆ ಗೇಟ್ ಅಳವಡಿಕೆ ಮಾಡೋದಕ್ಕೆ ಅಂತ ನೀರು ಇರುವಂತಹ ಸಂದರ್ಭದಲ್ಲೇ ಗೇಟ್ ಅಳವಡಿಕೆ ಮಾಡುವಂಥದ್ದು. 19ನೇ ಕ್ರಸ್ಟ್ ಗೇಟ್ ಜಾಗದಲ್ಲಿ ಅದೇ ಒಂದು ಮಾದರಿಯಲ್ಲಿ ಇರುವಂತಹ ಕಬ್ಬಿಣದ ಬಾಕ್ಸನ್ನು ಕೂರಿಸುವಂತಹ ಪ್ರಕ್ರಿಯೆ ಮಾಡಲಾಗತ್ತೆ. ಆ ಹಳೆಯ ಕ್ರಸ್ಟ್ ಗೇಟ್ ಸರಿಸುಮಾರು 48 ಟನ್ ತೂಕ ಇತ್ತು, 60 ಅಡಿ ಅಗಲ, 20 ಅಡಿ ಉದ್ದ ಇತ್ತು. ಹಳೆಯ ವಿನ್ಯಾಸದ ಪ್ರಕಾರ 50 ಟನ್ ಗಾತ್ರದ ಕಬ್ಬಿಣದ ಬಾಕ್ಸ್ ಇರಿಸೋದಕ್ಕೆ ಅಂತ ಅಧಿಕಾರಿಗಳು ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ಇನ್ನು ಉಳಿದಿರುವಂತಹ ಕ್ರಸ್ಟ್ ಗೇಟ್ಗಳನ್ನು ಮುಚ್ಚುತ್ತಾ ಅಂದರೆ ಒಂದೊಂದಾಗಿ ಎಲ್ಲ ಗೇಟ್ಗಳನ್ನು ಏಕಕಾಲಕ್ಕೆ ಮುಚ್ಚುತ್ತಾ ಏಕಕಾಲಕ್ಕೆ ಬಾಕ್ಸನ್ನು ನಿಲ್ಲಿಸುವಂತಹ ಒಂದು ಪ್ರಕ್ರಿಯೆಗೆ ಮುಂದಾಗ್ತಾ ಇದ್ದಾರೆ. ಇನ್ನು ಬಾಕ್ಸ್ ಅಳವಡಿಕೆ ಕಾರ್ಯಕ್ಕೆ ಈಗಾಗಲೇ ಜಿಂದಾಲ್ನಿಂದ ಒಂದು ಕ್ರೇನ್ ಕೂಡ ರೆಡಿ ಮಾಡಿ ಇಡಲಾಗಿದೆ. ಇನ್ನು ಪ್ಲಾನ್ ಎ ಸಕ್ಸಸ್ ಆಗಿದ್ದೇ ಆದರೆ ಜಲಾಶಯದಲ್ಲಿ ನೀರು ಉಳಿದುಕೊಳ್ಳುತ್ತೆ. ಅಂದರೆ ಹೆಚ್ಚಿನ ನೀರು ಖಾಲಿ ಆಗೋದಿಲ್ಲ, ನೀರು ಪೋಲ್ ಆಗೋದಿಲ್ಲ. ಇರುವಂತಹ ನೀರನ್ನು ಉಳಿಸ್ಕೊಳ್ಳೋದಕ್ಕೆ ಸಾಕಷ್ಟು ಹರಸಾಹಸವನ್ನು ಪಡಲಾಗ್ತಾ ಇದೆ. ಇನ್ನು ಅದೇ ರೀತಿಯಾಗಿ ಇವತ್ತು ಆ ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ, ಮುಳುಗು ತಜ್ಞರನ್ನು ಕೂಡ ಬಳಕೆ ಮಾಡಿ ಅದರ ಒಂದು ಎಕ್ಸಾಕ್ಟ್ ಲೊಕೇಶನ್ ಎಲ್ಲಿದೆ, ಏನು ಎತ್ತ, ಇದೆಲ್ಲವನ್ನೂ ಕೂಡ ಕಲೆ ಹಾಕೋದಕ್ಕೆ ಅಂತ ಇದೀಗ ಅಧಿಕಾರಿಗಳು ಮುಂದಾಗ್ತಾ ಇದ್ದಾರೆ. ಇನ್ನು ಅದೇ ರೀತಿಯಾಗಿ ಪ್ಲ್ಯಾನ್ ಎ ಏನಿದೆ ಇದು ಬಹಳಷ್ಟು ಹೈ ರಿಸ್ಕ್ ಆಗಿರುವಂತಹ ಪ್ಲ್ಯಾನು. ಹೇಗಪ್ಪ ಹೈ ರಿಸ್ಕು, ಈಗಾಗಲೇ ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ. ಮುಳುಗು ತಜ್ಞರು ಕೆಳಗಡೆ ಹೋಗಿ ಅಂದರೆ ಎಲ್ಲಿ ಕ್ರಸ್ಟ್ ಗೇಟ್ ಕಿತ್ತು ಹೋಗಿದೆಯಲ್ಲ ಅಲ್ಲಿ ಕೆಳಗೆ ಹೋಗಿ ಆ ಕ್ರಸ್ಟ್ ಗೇಟ್ನ ಒಂದು ಅವಲೋಕನ ಮಾಡುವಂತಹ ಕೆಲಸವನ್ನು ಮಾಡ್ತಾರೆ. ಅಂದರೆ ನೀರು ಈಗಾಗಲೇ ಹರಿದು ಹೊರಗಡೆ ಹೋಗ್ತಾ ಇದೆ, ಗೇಟ್ ಸಂಪೂರ್ಣವಾಗಿ ಕೊಚ್ಚಿ ಹೋಗಿದೆ. ಅತ್ಯಂತ ರಭಸವಾಗಿ ಆ ಒಂದು ಕ್ರಸ್ಟ್ ಗೇಟ್ ಮೂಲಕವಾಗಿ ನೀರು ಹೋಗ್ತಾ ಇದೆ. ಆದರೆ ಆ ಸಂದರ್ಭದಲ್ಲಿ ಕೆಳಗಡೆ ಹೋಗುವಂಥದ್ದಿದೆಯಲ್ಲ ಇದು ಮಾರಕ ಅಲ್ಲದೆ ಮತ್ತೇನಲ್ಲ. ಯಾರೇ ಹೋದರೂ ಕೂಡ ಸಾಕಷ್ಟು ಜೀವವನ್ನು ಪಣಕ್ಕಿಟ್ಟು ಅಲ್ಲಿಗೆ ಹೋಗಬೇಕಾಗತ್ತೆ. ಸಣ್ಣ ಎಡವಟ್ಟಾದರೂ ಕೂಡ ಅಲ್ಲಿ ಜೀವ ಹಾನಿಯಾಗುವಂತಹ ಸಾಧ್ಯತೆ ಇರುತ್ತೆ. ಇನ್ನು ಅದೇ ರೀತಿಯಾಗಿ ಪ್ಲ್ಯಾನ್ ಎ ಎಕ್ಸಿಕ್ಯೂಟ್ ಮಾಡೋದಕ್ಕೆ ಸಾಕಷ್ಟು ತೊಡಕುಗಳಿದ್ದಾವೆ. ಜಲಾಶಯದಲ್ಲಿ ಉಳಿದಿರುವಂತಹ ಗೇಟ್ಗಳಿಗೂ ಕೂಡ ಹಾನಿಯಾಗುವಂತಹ ಸಾಧ್ಯತೆ ಇರುತ್ತೆ. ಯಾಕಂದರೆ ಏಕಕಾಲದಲ್ಲಿ ಗೇಟ್ಗಳನ್ನು ಕ್ಲೋಸ್ ಮಾಡಬೇಕಾಗತ್ತೆ. ಅದೇ ರೀತಿಯಾಗಿ ಕ್ರಸ್ಟ್ ಗೇಟ್ 19ರಲ್ಲಿ ಕಿಲೋಮೀಟರ್ ಪರ್ ಅವರ್ನಲ್ಲಿ ನೀರು ರಭಸವಾಗಿ ಹರಿತಾ ಇದೆ. ಬಹಳಷ್ಟು ರಭಸವಾಗಿ ನೀರು ಹರಿದು ಹೋಗ್ತಾ ಇದೆ. 50 ಟನ್ ತೂಕದ ಕಬ್ಬಿಣದ ಬಾಕ್ಸು ಆ ಒಂದು ಜಾಗದಲ್ಲಿ ನಿಲ್ಲುತ್ತಾ ಇಲ್ವಾ ಅನ್ನುವಂತಹ ಪ್ರಶ್ನೆ ಕೂಡ ಎದುರಾಗ್ತಾ ಇದೆ. ಇನ್ನು ಏಕಾಏಕಿ ನೀರಿನ ಹರಿವು ತಡೆದಿದ್ದೇ ಆದರೆ ಆಗ ಡ್ಯಾಮ್ಗೆ ಧಕ್ಕೆ ಅಂತ ತಜ್ಞರು ಕೂಡ ಆತಂಕ ವ್ಯಕ್ತಪಡಿಸಿದ್ದಾರೆ. ಕ್ರ್ಯಾಕ್ ಆಗುವಂತಹ ಸಾಧ್ಯತೆ, ಅದೇ ರೀತಿಯಾಗಿ ಡ್ಯಾಮ್ಗೂ ಕೂಡ ಧಕ್ಕೆಯಾಗುವಂತಹ ಸಾಧ್ಯತೆ. ಇನ್ನು 33,000 ಕ್ಯೂಸೆಕ್ ನೀರನ್ನು ಬಾಕ್ಸ್ ಇಟ್ಟು ತಡೆದಂತಹ ಸಂದರ್ಭದಲ್ಲಿ ಪಕ್ಕದ ಗೋಡೆಗಳಲ್ಲಿ ಬಿರುಕು ಬೀಳುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ. ಯಾಕಂದರೆ ಒಂದು ಘರ್ಷಣೆ ಕೂಡ ಆಗತ್ತೆ. ಈ ಘರ್ಷಣೆಗೆ ಗೋಡೆಗಳಲ್ಲಿ ಬಿರುಕು ಬಿಡುವಂತಹ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಪ್ಲ್ಯಾನ್ ಎ ಕಾರ್ಯರೂಪ ಮಾಡಿದ್ದೇ ಆದರೆ ಜಲಾಶಯದ ಭವಿಷ್ಯಕ್ಕೆ ಅಪಾಯ ಬರಬಹುದು ಅಂತ
ತಜ್ಞರು ಹೇಳ್ತಾ ಇದ್ದಾರೆ ಅನ್ನುವಂತಹ ಮಾತುಗಳು ಕೇಳಿಬರ್ತಾ ಇದೆ. ಹೀಗಾಗಿ 50-50 ಆಪ್ಷನಲ್ ಆಗಿ ಇಟ್ಕೊಂಡು ಈ ಕಾರ್ಯಾಚರಣೆಯನ್ನು ಮಾಡಲಾಗ್ತಾ ಇದೆ. ಅಂದರೆ ಓಕೆ, ಏನು ಸಮಸ್ಯೆ ಇಲ್ಲ ಅಂದರೆ ಮಾತ್ರ ಈ ಒಂದು ಪ್ಲ್ಯಾನ್ ಎಗೆ ಮೊರೆ ಹೋಗುವಂತಹ ಸಾಧ್ಯತೆ ಇದೆ. ಇಲ್ಲದೇ ಇದ್ದರೆ ನೀರನ್ನು ಹೊರಹಾಕಿ ಅದಾದ ಬಳಿಕ ಈ ಒಂದು ಪ್ಲ್ಯಾನ್ ಬಿ ಅನ್ನು ಎಕ್ಸಿಕ್ಯೂಟ್ ಮಾಡೋದಕ್ಕೆ ಅಂತ ಅಧಿಕಾರಿಗಳು ಮುಂದಾಗುವಂತಹ ಸಾಧ್ಯತೆ ಇದೆ. ಇನ್ನು ಅದೇ ರೀತಿಯಾಗಿ ಯಾವ ಪ್ಲ್ಯಾನ್ಗೆ ಅಧಿಕಾರಿಗಳು ಮೊರೆ ಹೋಗ್ತಾರೆ ಅನ್ನುವಂಥದ್ದನ್ನು ಕೂಡ ಕಾದು ನೋಡಬೇಕಾಗತ್ತೆ. ಪ್ಲ್ಯಾನ್ ಬಿ ಏನಾದರೂ ಮಾಡಿದ್ದೇ ಆದರೆ ಆ ಸಂದರ್ಭದಲ್ಲಿ ಸರಿಸುಮಾರು 55ರಿಂದ 65 TMC ನೀರು ಹೊರಗಡೆ ಬಿಡಬೇಕಾಗತ್ತೆ. ಆ ಸಂದರ್ಭದಲ್ಲಿ ರೈತರಿಗೆ ಸಮಸ್ಯೆ ಆಗುತ್ತೆ. ಯಾಕಂದರೆ ಎರಡು ಬೆಳೆಗಳಿಗೆ ನೀರು ಸಿಗುತ್ತೆ ಅನ್ನುವಂತಹ ಒಂದು ನಿರೀಕ್ಷೆ ಇತ್ತು. ಆದರೆ ಪ್ಲ್ಯಾನ್ ಎಗೆ ಸಾಕಷ್ಟು ತೊಡಕುಗಳು ಕೂಡ ಇದ್ದಾವೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡಿ. ತುಂಗಭದ್ರಾ ಜಲಾಶಯದ 19ನೇ ಕ್ರೆಸ್ಟ್ ಗೇಟ್ ಮುರಿದು ಹೋಗಿ ಇವತ್ತಿಗೆ 3 ದಿನ ಆಯಿತು. 3 ದಿನದಿಂದ ಕೂಡ ನಿರಂತರವಾಗಿ ನದಿಯಿಂದ ನೀರು ಪೋಲಾಗ್ತದೆ. ಈ ನೀರನ್ನು ಹಿಡಿದಿಟ್ಕೊಳ್ಬೇಕು, ಹೇಗಾದರೂ ಮಾಡಿ ಗೇಟನ್ನು ಮರುಸ್ಥಾಪನೆ ಮಾಡಬೇಕಂತೇಳಿ ತಂತ್ರಜ್ಞರು 3 ದಿನದಿಂದ ಕೂಡ ಹಗಲಿರುಳು ಶ್ರಮ ವಹಿಸ್ತಾ ಇದ್ದಾರೆ. ಇವತ್ತು ಪ್ಲಾನ್ ಎ ಮತ್ತು ಪ್ಲಾನ್ ಬಿ ಅನ್ನು ಮಾಡಿಕೊಂಡಿರುವಂಥದ್ದು ತಂತ್ರಜ್ಞರು. ಪ್ಲಾನ್ ಎ ಪ್ರಕಾರ ಇವತ್ತು ಒಂದು ಕೆಲಸವನ್ನು ಮಾಡ್ತಾರೆ, ಪ್ಲಾನ್ ಬಿ ಪ್ರಕಾರ ನಾಳೆ ಕೆಲಸವನ್ನು ಮಾಡ್ತಾರೆ. ಯಾಕಂತ ಹೇಳಿದ್ರೆ ಪ್ಲಾನ್ ಎ ಮತ್ತು ಪ್ಲಾನ್ ಬಿ ಎರಡೂ ಟೆಕ್ನಿಕಲ್ ಟೀಮ್ಗಳ ಜೊತೆಗೆ ಅಡ್ವೈಸನ್ನು ಪಡೆದುಕೊಂಡು ಯಾವ ರೀತಿಯಾದ ಕಾರ್ಯಾಚರಣೆ ಮಾಡಿದ್ರೆ ಗೇಟನ್ನು ಮರುಸ್ಥಾಪನೆ ಮಾಡ್ಬೋದು, ಜಲಾಶಯದ ನೀರನ್ನು ಉಳಿಸ್ಕೊಂಡು ಯಾವ ರೀತಿಯಾದಂಥ ಕಾರ್ಯಾಚರಣೆ ಮಾಡ್ಬೋದು ಅಂತ ನಿಟ್ಟಿನಲ್ಲಿ ಇವತ್ತು ತಂತ್ರಜ್ಞಾನ ಮುಂದಾಗಿದೆ. CM ಆದಂಥ ಸಿದ್ದರಾಮಯ್ಯ ಕೂಡ ಜಲಾಶಯಕ್ಕೆ ಭೇಟಿ ನೀಡ್ತಾ ಇದ್ದಾರೆ. ಇವತ್ತು ಬಾಗಿನ ಕೊಡುವಂಥ ಕಾರ್ಯಕ್ರಮ ಇತ್ತು, ಆದರೆ ಅದನ್ನು ಕ್ಯಾನ್ಸಲ್ ಮಾಡಿ ಗೇಟ್ ದುರಸ್ತಿ, ಗೇಟ್ ಕಾರ್ಯಗಳು ಯಾವ ರೀತಿ ಆಗ್ತಾ ಇದೆ, ಪ್ಲಾನ್ ಎ ಮತ್ತು ಪ್ಲಾನ್ ಬಿನ ಯಾವ ರೀತಿಯಾದಂಥ ಕಾರ್ಯಾಚರಣೆಯನ್ನು ಮಾಡ್ತಾರೆ ಅನ್ನೋಂಥದ್ದು ಪರಿಶೀಲನೆ ಮಾಡೋದಕ್ಕೆ, ಅಧಿಕಾರಿಗಳ ಜೊತೆ ಸಭೆ ಮಾಡೋದಕ್ಕೆ ಸಿದ್ದರಾಮಯ್ಯ ಅವರು ಇನ್ನೇನು ಕೆಲವೇ ಗಂಟೆಗಳಲ್ಲಿ ಆಗಮಿಸಿರುವಂಥದ್ದು. ನಾವೀಗ ತುಂಗಭದ್ರಾ ಜಲಾಶಯದ ಮುಖ್ಯ ದ್ವಾರ, ಮುಖ್ಯ ಗೇಟ್ಗಳ ಬಳಿ ಇದ್ದು ನಾವೀಗ ತೋರಿಸ್ತಾ ಹೋಗ್ತೀನಿ. ಇದೊಂದು ಮಾದರಿ, ಇದು 23ನೇ ಗೇಟ್ ಆಗಿರ್ತಕ್ಕಂಥದ್ದು. ಇದೇ ರೀತಿಯಾದಂತಹ ಗೇಟು 19ನೇ ಗೇಟು ಸಂಪೂರ್ಣವಾಗಿ ಕೊಚ್ಚಿಕೊಂಡು ಹೋಗಿರುವಂಥದ್ದು. ಈ ಗೇಟ್ನ ನಾವೇನು ತೋರಿಸ್ತಾ ಇದ್ವಿ, ಚೈನ್ ಏನಿದೆ ಆ ಚೈನ್ ಲಿಂಕ್ ಕಟ್ಟಾಗಿ ಗೇಟ್ 19ನೇ ಗೇಟು ಸಂಪೂರ್ಣವಾಗಿ ಕೊಚ್ಚಿಕೊಂಡು ಹೋಗಿ ಆ ಗೇಟ್ನ ಮುಖಾಂತರ 33,000 ಕ್ಯೂಸೆಕ್ಸ್ ನೀರೇನಿದೆ ವೃಥಾ ಒಂದೇ ಗೇಟ್ನಿಂದ ಹೋಗ್ತಾ ಇರುವಂಥದ್ದು. ಈ ಗೇಟ್ನಿಂದಾಗಿ ನೀರು ಹರಿದು ಹೋಗ್ತಾ ಇರುವಂಥದ್ದನ್ನು ಪೋಲ್ ಆಗೋದನ್ನು ತಡೆಯೋದಕ್ಕೋಸ್ಕರ ಎಲ್ಲ ಗೇಟ್ನಿಂದ ನೀರು ಬಿಡ್ತಾ ಇರುವಂಥದ್ದನ್ನು ನಾವು ಗಮನಿಸ್ತಾ ಇದ್ವಿ. ಇವತ್ತು ಯಾವ ರೀತಿಯಾದಂಥ ಕಾರ್ಯಾಚರಣೆ ನಡೆಸ್ತಾ ಇದ್ದಾರೆ ಅಂತಂತಂದರೆ ನಾವಿಲ್ಲಿ ಗಮನಿಸ್ಬೋದು. ಈ ಗೇಟ್ ಏನು ನೋಡಿದಿರಲ್ಲ, ಇದು ಒಂದು ಮಾದರಿಯ ಗೇಟ್. ಯಾಕಂತ ಹೇಳಿದ್ರೆ ಎಲ್ಲ ಗೇಟ್ಗಳಲ್ಲೂ ಕೂಡ ಇದೇ ರೀತಿಯಾದಂಥ ಗೇಟ್ ಅಳವಡಿಸಿದ್ದಾರೆ. ಇದು 19 ವರ್ಷಗಳ ಹಿಂದೆ ಅಳವಡಿಸಿದಂಥ ಕ್ರೆಸ್ಟ್ ಗೇಟು. ಇದನ್ನು 60 ಅಡಿ 20 ಅಡಿ ಉದ್ದದ ವಿನ್ಯಾಸದಲ್ಲಿ ಅಳವಡಿಸಲಾಗಿದೆ. ಈ ನಕ್ಷೆಯ ಪ್ರಕಾರವೇ ಇವತ್ತು ಒಂದು ಗೇಟ್ನ ಅಳವಡಿಸ್ತಾ ಇದ್ದಾರೆ. ನೀರನ್ನು ಉಳಿಸ್ಕೊಂಡು, ಜಲಾಶಯದಲ್ಲಿ ನೀರು ಪೋಲಾಗದೇ ಇರುವಂಥದ್ದೇ ನೀರನ್ನು ಉಳಿಸ್ಕೊಂಡು, ಜಲಾಶಯದಲ್ಲೇ ನೀರನ್ನು ಉಳಿಸ್ಕೊಂಡು ಯಾವುದೇ ರೀತಿಯಾದಂಥ ನೀರು ಪೋಲಾಗದೇ ಇರುವಂಥದ್ದು ಟೆಕ್ನಿಕಲ್ ಆಗಿ ಮಾಡೋಕ್ಕೆ ಹೊರಟಿರುವಂಥದ್ದು ಒಂದು ಕಾರ್ಯ ಇದು. ಆದರೆ ಇದು ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗುತ್ತೆ ಅನ್ನುವಂಥದ್ದು ಗೊತ್ತಿಲ್ಲ. ಯಾಕೆಂದರೆ ತಜ್ಞರಲ್ಲಿ ಈ ಬಗ್ಗೆ ಭಿನ್ನಾಭಿಪ್ರಾಯ ಇದೆ. ಯಾಕಂತ ಹೇಳಿದ್ರೆ ಒಂದು ವೇಳೆ 50 ಟನ್ ತೂಕದ ಗೇಟನ್ನು ಅಳವಡಿಸಿದ್ದೇ ಆದರೆ ಅದು ಇತರ ಗೇಟ್ಗಳು ಕೂಡ ಸಂಭಾವ್ಯ ದುರಂತವನ್ನು ಸಂಭವಿಸ್ಬೋದು. ಯಾಕಂತ ಹೇಳಿದ್ರೆ ಏಕಾಏಕಿ 33,000 ಕ್ಯೂಸೆಕ್ಸ್ ನೀರು ಹೊರಹೋಗೋದನ್ನು ಏಕಾಏಕಿ ತಡೆದಾಗ ಅದು ಒಂದು ರೀತಿಯಲ್ಲಿ ಧಕ್ಕೆ ಆಗುತ್ತೆ, ಭವಿಷ್ಯಕ್ಕೆ ಡ್ಯಾಮ್ನ ಗೇಟ್ಗಳಲ್ಲೂ ಕೂಡ ಧಕ್ಕೆ ಆಗುತ್ತೆ ಅನ್ನುವಂಥದ್ದು ಮಾಹಿತಿಯನ್ನು ತಜ್ಞರು ಭೀತಿಯನ್ನು ವ್ಯಕ್ತಪಡಿಸಿರುವಂಥದ್ದು. ಹಾಗಾಗಿ ಪ್ಲಾನ್ ಎ ಇವತ್ತು ಸಕ್ಸಸ್ ಆಗಿಲ್ಲ ಅಂತಂದರೆ ಪ್ಲಾನ್ ಬಿ ಅಂದರೆ ಜಲಾಶಯದ 52 TMC ನೀರನ್ನು ಖಾಲಿ ಮಾಡಲೇಬೇಕಾದಂಥ ಅನಿವಾರ್ಯತೆ ಇರುವಂಥದ್ದು. ನಾವೀಗ ನೋಡ್ತಾ ಇದ್ವಿ ನೀರು ಯಾವ ರೀತಿಯಾದೆ ಅಂದರೆ 1,40,000 ಕ್ಯೂಸೆಕ್ಸು ವೃಥಾ ಜಲಾಶಯದಿಂದ ಪೋಲಾಗಿ ಹೋಗ್ತಾ ಇರುವಂಥದ್ದು. ಎಲ್ಲ ರೈತರು, ಲಕ್ಷಾಂತರ ರೈತರು ಸಾವಿರಾರು ಕೋಟಿ ರೂಪಾಯಿ ನಷ್ಟವನ್ನು ಸಂಭವಿಸುವ ಅಂದಾಜನ್ನು ಇಡಲಾಗಿದೆ. ಒಂದು ವೇಳೆ ಇವತ್ತಿನ ಪ್ಲಾನ್ ಎ ಸಕ್ಸಸ್ ಆದರೆ ಅದು ರೈತರಿಗೆ ಆಶಾದಾಯಕವಾಗಿ ಪರಿಣಮಿಸುತ್ತೆ. ಯಾಕಂತ ಹೇಳಿದ್ರೆ ಈ ಜಲಾಶಯದ ಯಾವುದೇ ನೀರನ್ನು ವ್ಯರ್ಥ ಮಾಡದೆ ಜಲಾಶಯದಲ್ಲಿ ನೀರನ್ನು ಉಳಿಸ್ಕೊಳ್ಬೋದು. ಆದರೆ ಆ ಪ್ಲಾನ್ ಎ ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗುತ್ತೆ ಅನ್ನುವಂಥದ್ದು ತಜ್ಞರು ಒಂದಷ್ಟು ಅನುಮಾನ ವ್ಯಕ್ತಪಡಿಸಿದ್ದಾರೆ. ಯಾಕಂತ ಹೇಳಿದ್ರೆ ಪ್ಲಾನ್ ಎ ಹಲವು ಹೈ ರಿಸ್ಕ್ ಮತ್ತು ಹಲವು ತೊಡಕುಗಳನ್ನು ಒಳಗೊಂಡಿದೆ. ಯಾಕಂತ ಹೇಳಿದ್ರೆ ಭವಿಷ್ಯದಲ್ಲಿ ಡ್ಯಾಮ್ನ ಅಪಾಯಕ್ಕೆ ಕುತ್ತು ಎದುರಾಗಬಾರ್ದು, ಯಾವುದೇ ರೀತಿಯಲ್ಲಿ ಡ್ಯಾಮ್ ಭದ್ರತೆಗೆ ಅಪಾಯ ಎದುರಾಗಬಾರ್ದು. ಯಾಕಂತ ಹೇಳಿದ್ರೆ ಏಕಾಏಕಿ 33,000 ಕ್ಯೂಸೆಕ್ಸ್ ನೀರನ್ನು ತಡೆ ಹಿಡಿಯುವುದು ಪ್ಲಾನ್ ಎನ್ನ ಕಾರ್ಯಸೂಚಿಯ ಒಂದು ಭಾಗ. ಆದರೆ ಈ ಒಂದು ಕಾರ್ಯಸೂಚಿ ಎಷ್ಟರ ಮಟ್ಟಿಗೆ ಸಫಲ ಆಗುತ್ತೆ ಅನ್ನುವಂಥದ್ದು ತಜ್ಞರ ಅಭಿಪ್ರಾಯ. ಯಾಕಂತ ಹೇಳಿದ್ರೆ ಒಬ್ಬ ಕನ್ನಯ್ಯ ನಾಯ್ಡು ಅನ್ನುವಂಥ ತಜ್ಞರು ಸೂಚಿಸುವ ಪ್ರಕಾರ ಈ ಪ್ಲಾನ್ ಎಯನ್ನು ಕೈಬಿಟ್ಟು ನಾವು 52 TMC ನೀರನ್ನು ಖಾಲಿ ಮಾಡಿ ಆಗ ಗೇಟ್ ಸ್ಥಾಪನೆ ಮಾಡಿದರೆ ಭವಿಷ್ಯದ ದೃಷ್ಟಿಯಿಂದ ಜಲಾಶಯದ ಎಲ್ಲ ಕೃಷಿ ಗೇಟ್ಗಳಿಗೂ ಧಕ್ಕೆ ಆಗುವಂಥ ಹಾನಿಯನ್ನು ಸಂಭವಿಸಬಹುದು ಅನ್ನುವಂಥ ಮಾಹಿತಿಯನ್ನು ನೀಡಿದರೆ ಒಟ್ಟಾರೆಯಾಗಿ ಇವತ್ತು CM ಅವರು ಎಲ್ಲ ಅಧಿಕಾರಿಗಳ ಜೊತೆ 4 ಜಿಲ್ಲೆಯ ಸಭೆ ಅಧಿಕಾರಿಗಳ ಜೊತೆ, ಉಸ್ತುವಾರಿಗಳ ಜೊತೆಗೆ, ಎಲ್ಲ ಜನಪ್ರತಿನಿಧಿಗಳ ಜೊತೆಗೆ ತಂತ್ರಜ್ಞರ ಜೊತೆಗೆ ಸಭೆ ನಡೆಸ್ತಾರೆ. ಈ ಸಭೆಯಲ್ಲಿ ಯಾವೆಲ್ಲ ಮಾಹಿತಿಯನ್ನು ಪಡ್ಕೊಳ್ತಾರೆ, ಯಾವ ರೀತಿಯಾದಂಥ ಕಾರ್ಯಸೂಚಿಯನ್ನು ನೋಡ್ತಾರೆ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗಿದೆ.
ಕ್ಯಾಮ್ರಾ ಪರ್ಸನ್ ಶಿವಕುಮಾರ್ ಜೊತೆ ಅರುಣ್ ನವಲಿ, TV5 ಬಳ್ಳಾರಿ.